ಜಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಬೇಸಿಕ್ಕಾಗಿ ಈಗ ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲ ಕೂದಲು ಸಮಸ್ಯೆ ಜಾಸ್ತಿ ಆಗಿದೆ. ಎಲ್ಲ ಎಷ್ಟು ವೆರೈಟಿ ಸೋಪು, ಶಾಂಪು ಎಲ್ಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೂ ಒಬ್ಬೊಬ್ಬರಿಗೆ ಏರ್ ಫಾಲ್ ಎಲ್ಲ ಕಂಟ್ರೋಲ್ ಆಗೋಲ್ಲ. ಹಾಗಾಗಿ ಫಸ್ಟ್ ಏರ್ ಫಾಲ್ ಕಂಟ್ರೋಲ್ ಆಗಿ ಆಮೇಲೆ ಹೇರೆಲ್ಲ ರೀಗ್ರೋತ್ ಆಗಬೇಕಂತಂದರೆ ನಾವು ಬೇಸಿಕ್ಕಾಗಿ ಫುಡ್ಡಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಫುಡ್ಡು ವಾಟರಲ್ಲಿ ಚೇಂಜ್ ಮಾಡ್ಕೋಬೇಕು. ಓಕೆ, ಇವಾಗ ಡೈಲಿ ಈ ಥರ ಕನ್ಸ್ಯೂಮ್ ಮಾಡ್ಕೋಬೇಕು. ಇದಕ್ಕಾಗಿ ಫಸ್ಟ್ ನಾವು ತೊಗೊಂಡಿರೋದು ಬಾದಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಸೂರ್ಯಕಾಂತಿ, ಇದು ಅಗಸಿ ತೊಗೊಂಡಿದ್ದೀನಿ, ಇದು ಒಣ ಕೊಬ್ಬರಿ ತುರಿದು ತೊಗೊಂಡಿದ್ದೀನಿ, ಇದು ಬೆಲ್ಲ ಸ್ವಲ್ಪ ಹಾಕಬೇಕು. ಯಾಕಂದರೆ ಈಗ ಮೊದಲ ಕಾಲದಿಂದ ಎಲ್ಲ ಕೂದಲು ಉದುರುತ್ತೆ ಅಂದರೆ ಬೆಲ್ಲದ ನೀರು ಹಾಕ್ಕೋಬೇಕು ಅಂತ ಹೇಳ್ತಿದ್ರು ಮೊದಲ ಕಾಲದ ಜನ ಎಲ್ಲ. ಓಕೆ, ನೆಕ್ಸ್ಟ್ ಶೇಂಗಾ ತೊಗೊಂಡಿದ್ದೀನಿ. ಇದೈತಲ್ಲ, ಇದಕ್ಕೆ ಕುಂಬಳಕಾಯಿ ಬೀಜ ಅಂತ ಹೇಳ್ತಾರೆ. ಓಕೆ, ಇದು ಮಾರ್ಕೆಟಲ್ಲೆಲ್ಲ ಫುಡ್ ಬಜಾರಲ್ಲೆಲ್ಲ ಸಿಗುತ್ತೆ. ಓಕೆ, ಇದು ಗೋಡಂಬಿ. ನೆಕ್ಸ್ಟ್ ಇದೈತಲ್ಲ ಖರ್ಜೂರ ತೊಗೊಂಡಿದ್ದೀನಿ. ದ್ರಾಕ್ಷಿ, ಸ್ವಲ್ಪ ಏಲಕ್ಕಿ ಫ್ಲೇವರ್ಗೋಸ್ಕರ, ಏಲಕ್ಕಿ ಆಪ್ಷನ್ ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತೇಳಿ ತೊಗೊಂಡಿದ್ದೀನಿ. ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬೆಲ್ಲ ನಂದು ಇದು ಬೆಲ್ಲ ಖಾಲಿ ಆಗಿದೆ. ಬೆಲ್ಲ ಹಾಕಬಾರ್ದು, ಆದ್ರೂ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ. ನಾನು ಸುಮ್ಮನೆ ಇಷ್ಟೊಂದು ಹಾಕಲ್ಲ, ಸುಮ್ಮನೆ ತೋರಿಸ್ತಾ ಇರೋದು ಅಷ್ಟೇ. ಓಕೆನಾ? ಶುಗರ್ ಆ್ಯಡ್ ಮಾಡಿರ್ತಾರೆ, ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಹೆಲ್ತಿಗೆ ತುಂಬ ಒಳ್ಳೆಯದು. ಈಗ ಇಲ್ಲ ಅಂಥೇಳಿ ಸ್ವಲ್ಪ ಹಾಕ್ತೀನಿ, ಇಷ್ಟೇ ಹಾಕ್ತೀನಿ. ಅಷ್ಟು ತೋರಿಸಿದ್ರೂ ಅಷ್ಟು ಹಾಕಲ್ಲ, ಇಷ್ಟೇ ಹಾಕ್ಕೊತೀನಿ ಸಾಕು. ಇದನ್ನೆಲ್ಲದನ್ನು ಯಾವುದೇ ತುಪ್ಪ ಎಲ್ಲ ಏನು ಬೇಡ, ಹಾಗೆ ರೋಸ್ಟ್ ಮಾಡ್ಕೋಬೇಕು. ಓಕೆನಾ? ಡ್ರೈ ರೋಸ್ಟೇ ಮಾಡ್ಕೋಬೇಕು. ಕಬ್ಬಿಣದ ತವ ಇಟ್ಟು ಮಾಡ್ಕೋಬೇಕು ಅಷ್ಟೇ. ಫಸ್ಟು ಒಂದು ಕಬ್ಬಿಣದ ಪಾತ್ರೆ ಇಟ್ಕೊಂಡಿದ್ದೀನಿ, ತವ, ಅದರಲ್ಲಿ ಶೇಂಗಾ ಬಿಸಿ ಮಾಡ್ಕೊಂಡೆ. ಓಕೆ, ಶೇಂಗಾ ಬಿಸಿ ಮಾಡ್ಕೊಂಡು ಒಂದೊಂದು ಐಟಮ್ನ ಬಿಸಿ ಮಾಡಿ ತಗೋಬೇಕು. ಸ್ವಲ್ಪ ಸಿಪ್ಪೆ ಎಲ್ಲ ಹೋಗೋಂಗೆ ಹುರ್ಕೋಬೇಕು. ಓಕೆ, ಹುರಿದಾಯ್ತಾ? ಗ್ಯಾಸ್ ಹಂಗೆ ಬಿಸಿ ಇದೆ. ಈಗ ಒಂದೊಂದೇ ಐಟಮ್ ಹಾಕಿ ಹುರ್ಕೊತ ಹೋಗಿ. ಇದು ಸೂರ್ಯಕಾಂತಿ ಬೀಜ. ಓಕೆ, ನೆಕ್ಸ್ಟ್ ಇದೈತಲ್ಲ ಕುಂಬಳಕಾಯಿ ಬೀಜ. ಓಕೆ, ನೆಕ್ಸ್ಟ್ ಅಗಸಿ. ಕೊಬ್ಬರಿ ಲಾಸ್ಟಿಗೆ ಹಾಕ್ಕೊತೀನಿ, ಕೊಬ್ಬರಿ ಸೀದೋಗ್ಬಿಡ್ತೈತಿ, ಹಾಗಾಗಿ ಕೊಬ್ಬರಿ ಲಾಸ್ಟ್ ಹಾಕ್ತೀನಿ. ಇದು ಮೂರನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು. ಓಕೆ, ಮೂರನ್ನು ಶೇಂಗಾ ಅಷ್ಟೆಲ್ಲ ಫ್ರೈ ಮಾಡೋದೆಲ್ಲ ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕಷ್ಟೆ. ಶೇಂಗಾ ಅಂದರೆ ಸ್ವಲ್ಪ ಸಿಪ್ಪಿ ಎಲ್ಲ ತೆಗಿಬೇಕಲ್ಲ, ಹಾಗಾಗಿ ಅದನ್ನು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಏನು ಅಷ್ಟು ಜಾಸ್ತಿ ಮಾಡೋದೇನು ಅವಶ್ಯಕತೆ ಇಲ್ಲ. ಓಕೆ, ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಬಿಸಿ ಆಗಲಿ. ಓಕೆ, ಕುಂಬಳಕಾಯಿ ಬೀಜನೂ ಇದೆ. ನೆಕ್ಸ್ಟ್ ಇವಾಗೆಲ್ಲ ಹುರ್ಕೊಂಡಿರೋದ್ರಲ್ಲಿ ಇವಾಗ ಹುರ್ಕೊಳ್ಳೋದೆಲ್ಲ ಸ್ವಲ್ಪ ಇದನ್ನು ಬೆಚ್ಚಗೆ ಮಾಡ್ಕೊತಾ ಇದ್ದು, ಹುರಿಬೇಕಂತ ಏನಿಲ್ಲ. ಬಾದಾಮಿ ಎಲ್ಲ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ಗೋಡಂಬಿ ಆಯಿತಾ, ಗೋಡಂಬಿ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ನೆಕ್ಸ್ಟ್ ದ್ರಾಕ್ಷಿ ಹಾಕ್ಕೊಂಡ್ಮೇಲೆ ಏಲಕ್ಕಿ ಫ್ಲೇವರ್ ನೋಡ್ಕೊಂಡು 1, 2, 3, 4 ಎಷ್ಟಾದರೂ ಹಾಕ್ಕೋಬೋದು. 2 ಹಾಕ್ಕೊಂಡ್ರೆ ನೆಕ್ಸ್ಟ್ ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಸೀಡ್ಸ್ ಎಲ್ಲ ತೆಗೆದು ರುಬ್ಬಬೇಕು. ಓಕೆ, ಸೀಡ್ಸ್ ಹಾಕೋಂಗಿಲ್ಲ, ಸೀಡ್ಸ್ ಎಲ್ಲ ತೆಗೆದು ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಸೀಡ್ಸ್ ಎಲ್ಲ ತೆಗೆದು ರುಬ್ತೀನಿ ಆಯಿತಾ. ಇದು ಬಿಸಿ ಮಾಡ್ಕೊಂಡಾಯಿತು. ಸ್ವಲ್ಪ ಎಳ್ಳು ಅಂತಾರಲ್ಲ, ಬಿಳಿ ಎಳ್ಳು, ಅದನ್ನು ಹಾಕ್ಕೋಬೇಕು. ಓಕೆ, ಇದರಲ್ಲಿ ಯಾವ್ಯಾವ ವಿಟಮಿನ್ಸ್ ಇದೆ ಎಲ್ಲದು ಸಿಗುತ್ತೆ ನಮಗೆ, ಪೋಷಕಾಂಶ. ನೆಕ್ಸ್ಟ್ ಇವಾಗ ಸ್ವಲ್ಪ ಒಣ ಕೊಬ್ಬರಿ ನೀಟಿಗೆ ತುರ್ಕೊಂಡಿದ್ದೀನಿ. ಓಕೆ, ಅದನ್ನು ಬೆಚ್ಚಗೆ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇದೆ, ಸ್ಪೂನ್ ತಗೊಂಡು ನೀಟಾಗಿ
ಎಲ್ಲ ಹುರ್ಕೋಬೇಕು. ಸ್ವಲ್ಪ ಕೊಬ್ಬರಿ ಎಲ್ಲ ಸೀದೋಗ್ಬಿಡುತ್ತೆ, ಗ್ಯಾಸ್ ಆಫ್ ಮಾಡ್ಕೋಬೇಕು ಇವಾಗ, ಇಲ್ಲಾಂದರೆ ಕೊಬ್ಬರಿ ಎಲ್ಲ ಸೀದೋಗ್ಬೇಕು. ಆಯಿತಾ? ನೆಕ್ಸ್ಟ್ ಬೆಲ್ಲ ನೋಡ್ಕೊಂಡು ಹಾಕ್ಕೋಬೇಕು. ಇಷ್ಟೇ ಸಾಕು, ಜಾಸ್ತಿ ಎಲ್ಲ ಬೇಡ. ಆರ್ಗ್ಯಾನಿಕ್ ಇದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ಆರ್ಗ್ಯಾನಿಕ್ ಇಲ್ಲ ಅಂದರೆ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಬೋದು. ತರಿ ಯಾವಾಗಾದರೂ ಮಾಡ್ಕೋಬೋದು, ಅಥವಾ ಫುಲ್ ಫೈನ್ ಪೇಸ್ಟ್ ಥರ ಆದರೂ ಮಾಡ್ಕೋಬೋದು, ಯಾವ ಸೈಜ್ ಆದರೂ ಮಾಡ್ಕೋಬೋದು. ಇದ್ರ ಸೀಡ್ಸ್ ಎಲ್ಲ ತೆಗಿಬೇಕು. ಓಕೆ, ಸೀಡ್ಸ್ ಇಲ್ಲದೆ ಚೆನ್ನಾಗಾಗಲ್ಲ, ಮಿಕ್ಸಿ ಬ್ಲೇಡ್ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಓಕೆ, ಸೀಡ್ಸ್ ಎಲ್ಲ ತಗೊಂಡು ಬಿಸಾಕ್ಬಿಡ್ಬೇಕು. ಆಯಿತಾ? ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ನೀವು ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಬೆಲ್ಲ ಈ ಥರ ಆದರೂ ಹಾಕ್ಕೋಬೋದು, ಅಥವಾ ಪಾಕ ಮಾಡಿ ಆದರೂ ಹಾಕ್ಕೋಬೋದು. ಯಾವ ಶೇಪ್ ಬೇಕು ಆ ಶೇಪ್, ರೌಂಡ್ ಉಂಡೆ ಆದರೂ ಕಟ್ಬೋದು, ಅಥವಾ ಉಂಡೆ ಬೇಡ ನಾವು ಬರ್ಫಿ ಥರ ಯೂಸ್ ಮಾಡ್ತೀವಿ ಅಂತಂದರೆ ಈ ಥರನಾದರೂ ಯೂಸ್ ಮಾಡ್ಬೋದು. ಹೇರ್ ಫಾಲ್ ಎಲ್ಲ ಒಂದು 10-15 ಡೇಸ್ ಕಂಟಿನ್ಯೂ ಕನ್ಸ್ಯೂಮ್ ಮಾಡಿದರೆ 10-15 ಡೇಸ್ಗೆ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ 1 ಮಂತ್ ಅಥವಾ 2 ಮಂತ್ಸ್ ಕಂಟಿನ್ಯೂ ಯೂಸ್ ಮಾಡಿದರೆ ಹೇರ್ ರೀಗ್ರೋತ್ ಆಗುತ್ತೆ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬೆಲ್ಲದ ಪಾಕ ಮಾಡಿ ಫ್ರೀಝರಲ್ಲಿ ಆದರೂ ಇಟ್ಟು ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಆದರೂ ಕಟ್ ಮಾಡ್ಕೋಬೋದು. ಇಲ್ಲ ನಾವು ಲಾಡು ಥರ ಕಟ್ತೀವಿ ಅಂದರೆ ಲಾಡು ಥರ ಆದರೂ ಕಟ್ಬೋದು. ತುಂಬ ಟೇಸ್ಟಾಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ಒಂದು 15 ದಿವಸ ಕಂಟಿನ್ಯೂ ತಿಂದರೆ ಕೂದಲು ಉಚ್ಚೋದು ನಿಂತಿರ್ತದೆ, ಕೂದಲು ಅಂದರೆ ಉದುರುವಿಕೆ ನಿಂತಿರ್ತದೆ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ 1 ಮಂತ್ 2 ಮಂತ್ ಕನ್ಸ್ಯೂಮ್ ಮಾಡಿದರೆ ಹೊಸ ಹೇರ್ ಅಂದರೆ ಹೇರ್ ಗ್ರೋತ್ ಕಂಟಿನ್ಯೂ ಆಗ್ತೈತಿ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್.